ಪ್ರೀತಿಯ ಸ್ನೇಹಿತರೆ, ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಇವತ್ತಿನ ಒಂದು ದಿನದ ಪ್ರಚಲಿತ ಘಟನೆಗಳು ಯಾವ ರೀತಿ ನಿಮ್ಮ ಮುಂದಿನ ಎಕ್ಸಾಮಲ್ಲಿ ಅಂದರೆ SDA FD ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಗಿರ್ಬೋದು, ಅದೇ ರೀತಿ ನಿನ್ನೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು, ಅಬಕಾರಿ ಇಲಾಖೆಯಲ್ಲಿ SI ಮತ್ತು ಅಬಕಾರಿ ಪೇದೆಗಳ ನೇಮಕಾತಿಯ ಒಂದು ಮುಂದಿನ ದಿನಗಳಲ್ಲಿ KE ವತಿಯಿಂದ ನಡೆಸಲಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ನಾವು ಏನು ಮಾಡೋಣಪ್ಪ ಅಂದರೆ ದಿನನಿತ್ಯ ಪೇಪರ್ ಕಟ್ಟಿಂಗ್ಸಲ್ಲಿ ಬರುವ ಪ್ರಚಲಿತ ಘಟನೆಗಳಿಗೆ ನಾವು ಸವಿವರವಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ಪ್ರಚಲಿತ ಘಟನೆಯಲ್ಲಿ ವಾಸ್ಕೋಡಿ ಗಾಮನ ಬಗ್ಗೆ ಒಂದು ವಿಶೇಷವಾದ ಒಂದು ಸುದ್ದಿ ಇದೆ ಸ್ನೇಹಿತರೆ. ಈ ವಾಸ್ಕೋಡಿ ಗಾಮ ಯಾರು ಮತ್ತು ಅವರು ಯಾವ ರೀತಿ ಅವರ ಒಂದು ಏನಿದೆ ಇವತ್ತು ವಿಶೇಷ ಅಂತ ನೋಡೋಣ ಬನ್ನಿ. 1497ರ ಈ ದಿನ ವಾಸ್ಕೋಡಿ ಗಾಮ ತನ್ನ 4 ಹಡಗುಗಳೊಂದಿಗೆ ಲಿಸ್ಟನ್ನಿಂದ ಭಾರತಕ್ಕೆ ಪ್ರಯಾಣ ಬೆಳೆಸಿದನು. ನೋಡಿ, 1947 ಏನು ಮಾಡ್ತಾರಪ್ಪ ಅಂದರೆ ವಾಸ್ಕೋಡಿ ಗಾಮ 4 ಹಡಗುಗಳೊಂದಿಗೆ ಲಿಸ್ಟನ್ನಿಂದ ಭಾರತಕ್ಕೆ ಪ್ರಯಾಣ ಬೆಳೆಸಿದನು. 1 ವರ್ಷದ ನಂತರ ಏನು ಮಾಡ್ತಾನಪ್ಪ ಅಂದರೆ 20 ಮೇ 1498ರಂದು ಅವನು ದಕ್ಷಿಣ ಭಾರತದ ಕೇರಳದ ಕ್ಯಾಲಿಕಟ್ ನಗರವನ್ನು ತಲುಪಿದ. ನೋಡಿ ಸ್ನೇಹಿತರೆ, ಯಾವ ದಿನಾಂಕ ಭಾಳ ಇಂಪಾರ್ಟೆಂಟ್ ಆಗಿರುತ್ತಾ. ಇಲ್ಲಿ ಮೇ 20, 1498ರಂದು ಅವನು ದಕ್ಷಿಣ ಭಾರತ 1498ರಂದು ಅವನು ದಕ್ಷಿಣ ಭಾರತದ, ನೋಡಿ ಯಾವ ಭಾರತ ದಕ್ಷಿಣ ಭಾರತದ ಕೇರಳದ ಕ್ಯಾಲಿಕಟ್ ನಗರವನ್ನು ತಲುಪಿದನು. ಈ ಸಮುದ್ರ ಮಾರ್ಗ ಮೂಲಕ ಅವನು ಭಾರತಕ್ಕೆ ಕಾಲಿಟ್ಟ ಮೊದಲ ಯುರೋಪಿಯನ್ ಎನಿಸಿಕೊಂಡಿದ್ದಾನೆ. ಭಾಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಈ ವಾಸ್ಕೋಡಿ ಗಾಮನ ಬಗ್ಗೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಇವನ ಸಮಾಧಿ ಬಂದು ಗೋವಾದಲ್ಲಿ ಕಂಡುಬರ್ತಾ ಪಣಜಿ ಅಂತ ಹೇಳಬಹುದು. ಈ ವಾಸ್ಕೋಡಿ ಗಾಮ ನಿಮ್ಮ ನೀರಾವರಿ ಕೇಳ್ತಾರ. ವಾಸ್ಕೋಡಿ ಗಾಮ 1404 ಹಡಗುಗಳೊಂದಿಗೆ ಬಂದಿರ್ತಾರೆ ಸ್ನೇಹಿತರೆ. ಅದು ಮೇ 20, 1498ರಂದು ದಕ್ಷಿಣ ಭಾರತ ಕೇರಳದ ಕ್ಯಾಲಿಕಟೆಯಲ್ಲಿ ಬಂದು ನೆಲೆಸಿರ್ತಾನೆ ಅಂತ ಹೇಳ್ಬೋದು. ಓಕೆನಾ. ನಾವು ಮುಂದಿನ ಕ್ವಶನ್ ನೋಡೋಣ ಬನ್ನಿ. 1889ರಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಮೊದಲ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ಅಂದರೆ 1889ರಲ್ಲಿ ವಾಲ್ ಸ್ಟ್ರೀಟ್ ಜರ್ನಲ್ ಮೊದಲ ಪತ್ರಿಕೆಯನ್ನು ಸಹ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ, ಇವತ್ತಿನ ಒಂದು ದಿನದಲ್ಲಿ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ 2007 ಭಾರತದ 8ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಚಂದ್ರಶೇಖರ್ ಸಿಂಗ್ ಅವರ ನಿಧನದ ವರ್ಷ ಅಂತ ಹೇಳ್ತೀವಿ ಸ್ನೇಹಿತರೆ. 2007 ಭಾರತದ 8ನೇ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಭಾರತದ 8ನೇ ಪ್ರಧಾನಮಂತ್ರಿ ಅಂದರೆ ಚಂದ್ರಶೇಖರ್ ಸಿಂಗ್ ಅಂತ ನೆನಪಿಡಿ ಸ್ನೇಹಿತರೆ. ಓಕೆನಾ. ಇಲ್ಲಿ ನೋಡಿ, ಭಾರತದ ಮೊದಲ ಉಪಗ್ರಹ ಉಡಾವಣಾ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಇಲ್ಲಿ ಸತೀಶ್ ಧವನ್ ಎಂಬುದು ಸರಿಯಾಗಿದೆ. ನೋಡಿ, ಭಾರತ ಉಪಗ್ರಹ ಉಡಾವಣಾ ಕೇಂದ್ರ ಸತೀಶ್ ಧವನ್ ಆಗಿದೆ. ಓಕೆನಾ. ನಾಗ್ಪುರ್ ಯೋಜನೆ ಜಾರಿಗೆ ಬಂದ ವರ್ಷ. ಈ ನಾಗ್ಪುರ್ ಯೋಜನೆ ಎಂಬುದು ರಸ್ತೆಗಳಿಗೆ ಸಮಗ್ರವಾದ ಒಂದು ರಸ್ತೆಗಳ ಅಭಿವೃದ್ಧಿ ಅಂತ ಹೇಳ್ತೀವಿ ಸ್ನೇಹಿತರೆ. ನಾಗಪುರ್ ಯೋಜನೆ ರಸ್ತೆಗಳ ಅಭಿವೃದ್ಧಿಗೆ 1943 ನಾಗಪುರ್ ಯೋಜನೆ ಜಾರಿಗೆ ಬಂದ ವರ್ಷ ಆಗಿರುತ್ತಲ್ಲ. 20 ವರ್ಷದ ರಸ್ತೆ ಯೋಜನೆ ಜಾರಿಗೊಳಿಸಿದ ವರ್ಷ ಅದಂದರೆ 1961 ಸ್ನೇಹಿತರೆ. 1961 ಭಾಳ ಇಂಪಾರ್ಟೆಂಟ್ ಆದ ಒಂದು ವರ್ಷ ಆಗಿರುತ್ತೆ ನೋಡಿ. ಯಾಕಂದರೆ ನಾಗಪುರ್ ಯೋಜನೆಗಳಾಗಿರ್ಬೋದು ಮತ್ತು ಅದೇ ರೀತಿ ರಸ್ತೆ ಯೋಜನೆಗಳಾಗಿರ್ಬೋದು, ಭಾರತವು ಪ್ರಪಂಚದ ರಸ್ತೆ ಜಾಲದಲ್ಲಿ ಪಡೆಯುವ ಸ್ಥಾನ ಯಾವುದು ನೋಡಿ. ಇಡೀ ವಿಶ್ವದಲ್ಲೇ ಭಾರತ ಎಷ್ಟನೇ ಸ್ಥಾನದಲ್ಲಿ ರಸ್ತೆ ಜಾಲದ ಒಂದು ಸ್ಥಾನವನ್ನು ಪಡೆದಂದರೆ 3ನೇ ಸ್ಥಾನವನ್ನು ಪಡೆದಿದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಇಂಪಾರ್ಟೆಂಟ್ ಆದ ರಸ್ತೆಯ ಒಂದು ಪಾಠ ಇದೆ ಸ್ನೇಹಿತರೆ. ಆ ರಸ್ತೆ ಬಗ್ಗೆ ಒಂದು ನೋಡಿಕೊಳ್ಳಿ. ರಸ್ತೆ ಸಾರಿಗೆ ಅಂತ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಬಗ್ಗೆ ನೋಡಿಕೊಂಡ್ರೆ ಮುಂದಿನ ದಿನದಲ್ಲಿ ಯಾವುದೇ ರಸ್ತೆ ಯೋಜನೆಗಳಾಗಿರ್ಬೋದು ಅಥವಾ ರಸ್ತೆ ಕುರಿತು ಕ್ವಶನ್ ಬಂದಾಗ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಜವಾಬ್ದಾರಿ ಯಾರ್ದಾಗಿರುತ್ತಪ್ಪ ಅಂದರೆ ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ರಾಜ್ಯ ಸರ್ಕಾರದ ರಾಜ್ಯ ಹೆದ್ದಾರಿಗಳ ಒಂದಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಜಿಲ್ಲೆಯಲ್ಲಿ ಬರುವ ರಸ್ತೆಗಳಾಗಿವೆ, ಅದರ ಜವಾಬ್ದಾರಿ ಇರುತ್ತೆ. ಗ್ರಾಮ ಪಂಚಾಯತ್ ಇದ್ದರೆ ಗ್ರಾಮದ ಒಂದು ಓಣಿಯಲ್ಲಿ ಬರುವ ರಸ್ತೆಗಳ ಅದು ಗ್ರಾಮ ಪಂಚಾಯತಿಯ ಜವಾಬ್ದಾರಿಯಾಗಿರುತ್ತೆ ಸ್ನೇಹಿತರೆ. ಇದೇ ರೀತಿ ನಮ್ಮ ಸರ್ಕಾರದ ಹಂತಗಳ ರಸ್ತೆಗಳನ್ನು ನಾವು ನೋಡಬಹುದು. ಓಕೆನಾ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಡಿ. ರಾಷ್ಟ್ರೀಯ ಹೆದ್ದಾರಿ ಅಂದರೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮತ್ತು ರಸ್ತೆ ಕೇಂದ್ರ ಸರ್ಕಾರ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಾಪನೆಗೊಳಿಸುತ್ತದೆ. ಒಂದು ಪ್ರಾಧಿಕಾರ ಇರ್ತದೆ. 1989ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ಥಾಪನೆಗೊಂಡ ವರ್ಷ ಅಂತ ಹೇಳ್ತೀವಿ. ಓಕೆ. ಡ್ಯಾಶ್ಗಳ ನಿರ್ಮಾಣ ಮತ್ತು ನಿರ್ವಹಣೆ ಗ್ರಾಮೀಣ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ಗಳ ಹೆಸರು ನೋಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ, ಗ್ರಾಮೀಣ ರಸ್ತೆಗಳ ಒಂದು ಅಭಿವೃದ್ಧಿ ಯಾರು ಮಾಡ್ತಾರಪ್ಪ ಅಂದರೆ ತಾಲೂಕು ಪಂಚಾಯತಿ ಮತ್ತು
ಗ್ರಾಮ ಪಂಚಾಯತಿಗೆ ಸೇರಿದೆ. ಅತಿ ಹೆಚ್ಚು ವಿಸ್ತೀರ್ಣ ರಸ್ತೆ ಮಾರ್ಗ ಜಾಲವನ್ನು ಹೊಂದಿರುವ ರಾಜ್ಯ ಯಾವುದು? ನೋಡಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಮತ್ತು ರಸ್ತೆಗಳ ಮಾರ್ಗವನ್ನು ಜಾಲ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಅದೇ ಉತ್ತರ ಪ್ರದೇಶ. ಈ ಉತ್ತರ ಪ್ರದೇಶ ಏನಪ್ಪ ಅಂದರೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಆಗಿದೆ. ಅದರ ಜೊತೆಗೆ ಏನಪ್ಪ ಅಂದರೆ ಅತಿ ಹೆಚ್ಚು ಲೋಕಸಭೆ ಸ್ಥಾನಗಳನ್ನು ಹೊಂದಿರುವ ರಾಜ್ಯ ಸಹ ಇದು ಉತ್ತರ ಪ್ರದೇಶ ಆಗಿದೆ. ಅಂದರೆ ಅತಿ ಹೆಚ್ಚು ಮತ್ತು ಎಂಪಿಗಳನ್ನು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಅದೇ ಉತ್ತರ ಪ್ರದೇಶ. ಇಲ್ಲಿ ಎಂಪಿಗಳ ಸ್ಥಾನ ಎಷ್ಟಿದೆ ಅಂತ ಗೊತ್ತಾ ನಿಮಗೆ? 80 ಸ್ಥಾನಗಳ ಸಹ ಈ ಉತ್ತರ ಪ್ರದೇಶ ಹೊಂದಿದೆ. ಅದಕ್ಕಾಗಿ ಈ ಉತ್ತರ ಪ್ರದೇಶದ ಬಗ್ಗೆ ಮತ್ತು ನೀವು ಅದೇ ರೀತಿ ಭಾರತದಲ್ಲಿ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಸುಚಿತಾ ಕೃಪಾಲಾನಿ, ಇವರು ಸಹ ಉತ್ತರ ಪ್ರದೇಶದವರಾಗಿರೋದು ಸ್ನೇಹಿತರೆ. ಅದಕ್ಕೆ ಮತ್ತು ಅದೇ ರೀತಿ ಭಾರತ ಮೊದಲ ರಾಜ್ಯಪಾಲ ಯಾರಪ್ಪ ಅಂದರೆ ಮಹಿಳಾ ರಾಜ್ಯಪಾಲ ಅಂದರೆ ಸರೋಜಿನಿ ನಾಯ್ಡು ಸಹ ಇವರು ಉತ್ತರ ಪ್ರದೇಶದವರಾಗಿರ್ತಾರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಈ ಉತ್ತರ ಪ್ರದೇಶ ಬಗ್ಗೆ ಸಹ ವಿವರವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಸಹ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಭಾರತದ ಸರಾಸರಿ ರಸ್ತೆ ಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟಿದೆಯಪ್ಪ ಅಂದರೆ 0.6 ಕಿಲೋಮೀಟರ್ ಇದೆ ಸ್ನೇಹಿತರೆ. ಅದಕ್ಕಾಗಿ ಇದು ಭಾಳ ಇಂಪಾರ್ಟೆಂಟ್ ಆದ ಒಂದು ಯೋಜನೆ ಅಂತ ಹೇಳ್ಬೋದು. ಭಾರತದಲ್ಲಿ ಮೊದಲ ರೈಲು ಸಂಚಾರ ಎಲ್ಲಿಂದ ಎಲ್ಲಿವರೆಗೆ ಪ್ರಾರಂಭಗೊಂಡಿದೆ ಅಂತ ನೇರವಾಗಿ ಕ್ವಶನ್ ಕೇಳ್ತಾರೆ. ಆಲ್ರೆಡಿ ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳಿದರೆ ಸ್ನೇಹಿತರೆ ಮುಂದಿನ ಎಕ್ಸಾಮ್ಗಳಲ್ಲಿ ಸಹ ಬರುವ ಸಂಭವ ಇರುತ್ತದೆ. ಅದಕ್ಕೋಸ್ಕರ ನೀವು ನೋಡೋಕ್ಕಪ್ಪ ಅಂದರೆ ಎಲ್ಲ ಒಂದು ಥರದ ಎಕ್ಸಾಮ್ಗಳ ಕ್ವಶನ್ಗಳನ್ನು ನೀವು ಏನು ಮಾಡೋಕ್ಕಾದ್ರೆ ಡೈಲಿ ಬಿಡಿಸ್ತಾ ಇರಬೇಕು. ಇಲ್ಲಿ ನೀವು MCQ ಕ್ವಶನ್ ಓದುವುದ MCQ ಕ್ವಶನ್ಗಳು ನೀವು ಬಿಡಿಸ್ತಾ ಇರೋದ್ರಿಂದ ಅದಕ್ಕಾಗಿ ಈ ಒಂದು ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಮಿನಿಮಮ್ ನೀವು 10,000ಕ್ಕಿಂತ ಅಧಿಕ MCQ ಕ್ವಶನ್ಗಳನ್ನು ಬಿಡಿಸ್ತಾ ಇರಬೇಕಾಗ್ತದೆ. 10,000 ನಿಮ್ಮ ಎಕ್ಸಾಮ್ ಮುಗಿಯುವವರೆಗೂ ಏನು ಮಾಡೋಕ್ಕಪ್ಪ ಅಂದರೆ 10,000ಕ್ಕಿಂತ ಅಧಿಕ MCQ ಕ್ವಶನ್ಗಳನ್ನು ನೀವು ಬಿಡಿಸ್ತಾ ಹೋದಾಗ ಮಾತ್ರ ನೀವೇನಾಗ್ತದೆ ಅಂದರೆ ನಿಮ್ಮ ಪೇಪರು ಕಠಿಣ ಇದ್ದು ಸುಲಭವಾಗ್ತದೆ ಸ್ನೇಹಿತರೆ. 10,000ಕ್ಕಿಂತ ಅಧಿಕ MCQ ಕ್ವಶನ್ಗಳು ನೀವು ದಿನನಿತ್ಯ ಅಂದರೆ ಒಂದು ಎಕ್ಸಾಮ್ ಮುಗಿಯುವಾಗ 10,000ಕ್ಕಿಂತ ಅಧಿಕ ಅಂದರೆ ನೀವು 10,000ಕ್ಕಿಂತ ಕಡಿಮೆ ಬಿಡಿಸಿದಾಗ ನಿಮ್ಮ ಪೇಪರು ಟಫ್ ಆಗ್ತದೆ. 10,000ಕ್ಕಿಂತ ಅಧಿಕ ಬಿಡಿಸಿದಾಗ ನಿಮಗೆ ಪೇಪರು ಸುಲಭವಾಗಬಹುದು ಅಂತ ಒಂದು ನನ್ನ ಅಭಿಪ್ರಾಯ ಆಗಿದೆ ಸ್ನೇಹಿತರೆ. ಭಾರತದ ಮೊದಲ ರೈಲು ಸಂಚಾರ ಥಾಣೆ ಬಾಂಬೆ ನಡುವೆ ಆರಂಭಗೊಂಡಿದೆ ಸ್ನೇಹಿತರೆ. ಥಾಣೆ ಮತ್ತು ಬಾಂಬೆ ನೋಡಿ, ಥಾಣೆ ಎಂಬುದು ಮತ್ತು ಬಾಂಬೆ ಎಂಬುದು ಒಂದು ಡಿಸ್ಟೇಷನ್ ಆಗಿರ್ತದೆ ಸ್ನೇಹಿತರೆ. 30 ಕಿಲೋಮೀಟರ್ ಆಗಿರುತ್ತೆ ಅಂತ ಹೇಳ್ತೀವಿ. ಈ ಬಾಂಬೆ ಮತ್ತು ಥಾಣೆ ಮಧ್ಯೆ ರೈಲು ಯಾವಾಗ ಆರಂಭಗೊಂಡಂತೆ ಏಪ್ರಿಲ್ 16, 1853ರಂದು ಆರಂಭಗೊಂಡಿದೆ ಸ್ನೇಹಿತರೆ ಅಂತ ಹೇಳ್ಬೋದು. ಭಾರತೀಯ ರೈಲ್ವೆ ವಲಯಗಳ ವಿಂಗಡಿಸಲಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಭಾರತ ರೈಲ್ವೆ ವಲಯಗಳು 16 ಇದೆ ಸ್ನೇಹಿತರೆ. ಆದರೆ ಮೆಟ್ರೋ ಗಿಟ್ ಹಿಡ್ಕೊಂಡ್ರೆ ಟೋಟಲ್ ಭಾರತದಲ್ಲಿ 18 ರೈಲ್ವೆ ವಲಯಗಳು ಕಂಡು ಬರ್ತಾವೆ. ಭಾರತದ ಅತಿ ದೊಡ್ಡ ಕೃತಕ ನೋಡಿ ಇಲ್ಲಿ ಭಾರತ ರೈಲ್ವೆ ವಲಯ 16 ಮತ್ತು ಅದೇ ರೀತಿ ಭಾರತ ಮೊದಲ ಮೆಟ್ರೋ ಅಂದರೆ ಕಲ್ಕತ್ತಾ ಮೆಟ್ರೋ ಸ್ನೇಹಿತರೆ. ಇದು ಸಹ ನೀವು ನೆನಪಿರಬೇಕು. ಭಾರತ ದೊಡ್ಡ ಕೃತಕ ಅಂದರೆ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಅಂತ ಹೆಸರಿದೆ ಸ್ನೇಹಿತರೆ. ಈ ನಮ್ಮ ಮೆಟ್ರೋ ಸಹ ಇದು ಬೆಂಗಳೂರಿನಲ್ಲಿ ಕಂಡು ಬರ್ತಾ ಬೈಯಪ್ಪನಹಳ್ಳಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಕಂಡು ಬಂದ ವರ್ಷ. ಆಲ್ರೆಡಿ ಕ್ವಶನ್ ಕೇಳಿದೆ ಸ್ನೇಹಿತರೆ. ಇನ್ನೂ ಒಂದು ಕ್ವಶನ್ ಅಂದರೆ ಬೆಂಗಳೂರಿನಲ್ಲಿ ಮೆಟ್ರೋ ಯಾವ ವರ್ಷದಲ್ಲಿ ಪ್ರಾರಂಭಗೊಂಡಿದೆ ಅಂತ ನೀವೇನು ಮಾಡೋಕ್ಕಪ್ಪ ಅಂದರೆ ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿ, ಓಕೆನಾ. ಭಾರತದಲ್ಲಿ ಅತಿ ದೊಡ್ಡ ಕೃತಕ ಬಂದರು ಯಾವುದು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಬಂದರುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 14 ಬಂದರುಗಳಿದೆ ಸ್ನೇಹಿತರೆ. ಈ 14 ಬಂದರುಗಳಲ್ಲಿ 13 ಬಂದರುಗಳು ಸರ್ಕಾರದ ಒಡೆತನದಲ್ಲಿದ್ದರೆ ಒಂದು ಮಾತ್ರ ಖಾಸಗಿ ಬಂದರಾಗಿದೆ. ಅದು ಯಾವುದಪ್ಪ ಅಂದರೆ ಅದು ಕಾಮರಾಜು ಬಂದರು ಅಂತ ಹೇಳಿ ಸ್ನೇಹಿತರೆ. ತಮಿಳುನಾಡಿನಲ್ಲಿ ಕಂಡುಬರುವ ಕಾಮರಾಜು ಬಂದರು ಇದೇನಪ್ಪ ಅಂದರೆ ಇದೊಂದು ಖಾಸಗಿ ಬಂದರಾಗಿದೆ ಅಂತ ಹೇಳ್ತೀವಿ. ಇಲ್ಲಿ ಅವ್ರು ಏನು ಕ್ವಶನ್ ಕೇಳಿದ್ರಪ್ಪ ಅಂದರೆ ಭಾರತದಲ್ಲಿ ಅತಿ ದೊಡ್ಡ ಕೃತಕ ಬಂದರು ಯಾವುದಪ್ಪ ಅಂದರೆ ನವಸೇವಾ ಬಂದರು ಅಂತ ಹೇಳ್ತೀವಿ. ನವಸೇವಾ ಬಂದರು. ಅದೇ ರೀತಿ ಕರ್ನಾಟಕದಲ್ಲಿ ಏಕೈಕ ಬಂದರು ಇದೆ ಸ್ನೇಹಿತರೆ, ಅದು ಮಂಗಳೂರು ಬಂದರು ಅಂತ ಹೇಳ್ತೀವಿ. ಈ ಮಂಗಳೂರು ಬಂದರು ಸಹ ಭಾಳ ಇಂಪಾರ್ಟೆಂಟ್ ಆದ. ಇಲ್ಲಿಂದ ಗ್ರಾನೈಟ್ ಕಲ್ಲುಗಳು ಸಹ ಏನಾಗ್ತಪ್ಪ ಅಂದರೆ ರಫ್ತು ಆಗ್ತವೆ ಸ್ನೇಹಿತರೆ ಅಂತ ಹೇಳ್ಬೋದು. ಅದೇ ರೀತಿ ಕಬ್ಬಿಣದ ಅದಿರು ಗೋವಾದ ಬಂದರಿನ ಮೂಲಕ ರಫ್ತಾಗುವ ಬಂದರು ಆಗಿದೆ ಸ್ನೇಹಿತರೆ. ಕಬ್ಬಿಣದ ಅದಿರು ಎಲ್ಲಿಂದ ರಫ್ತು ಆಗುತ್ತಪ್ಪ ಅಂದರೆ ಅದು ಗೋವಾದ ಬಂದರಿನ ಮೂಲಕ ಅಂತ ಹೇಳ್ತೀವಿ. ಭಾರತ ಮೊದಲ ಕಾರ್ಪೊರೇಟ್ ಬಂದರು ಯಾವುದು ನೋಡಿ, ಕಾರ್ಪೊರೇಟ್ ಎನ್ನೋರ ಅಥವಾ ಕಾಮರಾಜು ಬಂದರು. ಇದು ಖಾಸಗಿ ಬಂದರಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಮೊದಲ ಕಾರ್ಪೊರೇಟ್ ಬಂದರು ಯಾವುದಪ್ಪ ಅಂದರೆ ಎನ್ನೋರ ಬಂದರು. ಇದು ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ವಾಯು ಸಾರಿಗೆ ಆರಂಭವಾಗಿದೆ ಯಾವಾಗ ನೋಡಿ, ವಾಯು ಸಾರಿಗೆ ಪ್ರಾರಂಭವಾಗಿದೆ ಯಾವಾಗ ಅಂದರೆ 1946ರಂದು ಆರಂಭಗೊಂಡಿದೆ ಅಂತ ಹೇಳ್ಬೋದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಿಯ ಪರೀಕ್ಷೆಗಳ ಪ್ರಚಲಿತ ಘಟನೆ ಯಾವ ರೀತಿ ನೋಡೋಣ ಸ್ನೇಹಿತರೆ. ವಿಶ್ವ ಬಿಲ್ಲುಗಾರಿಕೆಯಿಂದ 2025 ವರ್ಷದ ಪ್ಯಾರಾ ಆರ್ಚರ್ ಎಂದು ಯಾರನ್ನು ಹೆಸರಿಸಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಶೀತಲಾದೇವಿ ಅಂತ ಸ್ನೇಹಿತರೆ ಆಲ್ರೆಡಿ ಒಂದು ಕ್ವಶನ್ ಕೇಳಿದರೆ ಯಾವ ಎಕ್ಸಾಮಲ್ಲಿ ಅಂದರೆ ಗೊತ್ತಿಲ್ಲ. ಒಂದು ಎಕ್ಸಾಮಲ್ಲಿ ಕೇಳಿದರೆ ಸ್ನೇಹಿತರೆ ಶೀತಲಾದೇವಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಹೊಂದಿಸಿ ಬರಲಿಕ್ಕೆ ಕೇಳಿದ್ರೆ, ಅದಕ್ಕಾಗಿ ನಿಮಗೆಲ್ಲ ಗೊತ್ತಿರಬೇಕು. ಇವರು ಏನಪ್ಪ ಅಂದರೆ ಪ್ಯಾರಾ ಆರ್ಚರ್ ಎಂದು ಕರೀತಾರೆ ಸ್ನೇಹಿತರೆ. ಅದಕ್ಕಾಗಿ ನೀವು ಬಿಲ್ಲುಗಾರಿಕೆಯಿಂದ 2025 ವರ್ಷದ ಪ್ಯಾರಾ ಆರ್ಚರ್ ಎಂದು ಸಹ ಹೆಸರಿಸಲಾಗಿದೆ ಅಂತ ಹೇಳ್ತೀವಿ.
ಮೊರಂಗಾ ಶಿಕ್ಷಣ ವ್ಯವಸ್ಥೆಯ ಸಾಂಪ್ರದಾಯಿಕವಾಗಿ ಯಾವ ಸಮುದಾಯದೊಂದಿಗೆ ಸಂಬಂಧ ಹೊಂದಿದೆ? ನೋಡಿ, ಇಲ್ಲಿ ಬುಡಕಟ್ಟು ಸಮುದಾಯಗಳ ಬಗ್ಗೆ ನೋಡಬೇಕು ನೀವು. ಬಿರ್ಸಾ ಮುಂಡಾ ಅವರ ನವೆಂಬರ್ 15ರಂದು ಪ್ರತಿ ವರ್ಷ ಏನಪ್ಪ ಅಂದರೆ ಬಿರ್ಸಾ ಮುಂಡಾ ದಿನ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಬಿರ್ಸಾ ಮುಂಡಾ ಅವರ ಒಂದು ಬುಡಕಟ್ಟು ಸಮುದಾಯ ಇರ್ತದೆ ಅಂದರೆ ಮೊರಂಗಾ ಶಿಕ್ಷಣ ವ್ಯವಸ್ಥೆಯ ಸಾಂಪ್ರದಾಯಿಕವಾಗಿ ಯಾವ ಸಂಪ್ರದಾಯ ಅಂದರೆ ಇಲ್ಲಿ ನಾಗಾ ಸಂಪ್ರದಾಯ ಅಂತ ಹೇಳ್ತೀವಿ. ಈ ನಾಗಾ ಸಂಪ್ರದಾಯ ಅಲ್ಲಿ ಕಂಡುಬರುವ ಒಂದು ಯೋಜನೆ ಆಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಭಾಳ ಇಂಪಾರ್ಟೆಂಟ್ ಆದ ಒಂದು ಸಮುದಾಯ ಅಂತ ಹೇಳ್ತೀವಿ ಸ್ನೇಹಿತರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆದ ಒಂದು ನಾಗಾ ಸಮುದಾಯ ಅಂತ ಹೇಳ್ತೀವಿ. ಅದೇ ರೀತಿ ನಾಗಾಲ್ಯಾಂಡ್ನಲ್ಲಿ ಕಂಡುಬರುವ ನಾಗಾ ಸಮುದಾಯ ಆಗುತ್ತೆ. ತೋಡ ಅಂದರೆ ತಮಿಳುನಾಡಿನಲ್ಲಿ ಕಂಡುಬರುವ ತೋಡ ಸಮುದಾಯ ಅಂತ ಹೇಳ್ತೀವಿ. ಬಿಲ್ಲರು, ಸಂತಲರು, ಈ ರೀತಿ ಬುಡಕಟ್ಟು ಜನಗಳು ಗಮನಿಸ್ತಾ ಅನಿಸುತ್ತೆ. ಈ ಬುಡಕಟ್ಟು ಜನಗಳು ಯಾವ್ಯಾವ ಜಿಲ್ಲೆಗಳಲ್ಲಿ ಕಂಡುಬರ್ತಾರೆ, ಯಾವ್ಯಾವ ರಾಜ್ಯಗಳಲ್ಲಿ ಕಂಡುಬರ್ತಾರೆ? ಈ ಗೊಂಡರು ಉತ್ತರ ಮಧ್ಯಪ್ರದೇಶದಲ್ಲಿ ಕಂಡುಬರುವ ಅತಿ ಬುಡಕಟ್ಟು ಅಂದರೆ ಅತಿ ದೊಡ್ಡ ಬುಡಕಟ್ಟಾಗಿದೆ ಅಂದರೆ ಗೊಂಡರು ಅಂತ ಹೇಳ್ತೀವಿ, ಸಂತಾಲರು ಅಂತ ಹೇಳ್ತೀವಿ, ನಾಗಾ ಅಂತ ಹೇಳ್ತೀವಿ, ತೋಡ ಅಂತ ಹೇಳ್ತೀವಿ, ಬಿಲ್ಲರು ಅಂತ ಹೇಳ್ತೀವಿ. ಈ ರೀತಿ ಹಲವಾರು ಜನ ಒಂದು ಬಿರ್ಸಾ ಮುಂಡಾ ಆಗಿರ್ಬೋದು. ಈ ರೀತಿ ಬುಡಕಟ್ಟು ಜನಗಳ ಬಗ್ಗೆ ನೀವು ಸವಿವರವಾಗಿ ನೋಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕಾಗಿ ಯಾವ ರೀತಿ ನೀವು ಕ್ವಶನ್ಗಳು ಓದಬೇಕು ಅಂತ ನಿಮಗೆ ಒಂದು ಅಭಿಪ್ರಾಯ ಬರಬೇಕು ಸ್ನೇಹಿತರೆ. ಅದಕ್ಕಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಒತ್ತು ಕೊಡಲ್ಲ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವುದಪ್ಪ ಅಂದರೆ ಎನರ್ಜಿ ಸ್ಟ್ಯಾಟಿಕ್ 2026 ಒಂದು ಎನರ್ಜಿಟ್ ಸ್ಟ್ಯಾಟಿಸ್ಟಿಕ್ ಇಂಡಿಯಾ 2026 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ರೆ ನೀತಿ ಆಯೋಗ, ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ರಾಷ್ಟ್ರೀಯ ಅಂಕಿಅಂಶ ಕಚೇರಿ. ನೋಡಿ, ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಏನು ಮಾಡ್ತಪ್ಪ ಅಂದರೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇಂಡಿಯಾ 2026 ಯಾವ ಸಂಸ್ಥೆ ಬಿಡುಗಡೆ ಮಾಡಿದಪ್ಪ ಅಂದರೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಅಂತ ಹೇಳ್ತೀವಿ. ಇಂಡಿಯಾ ಫಾರ್ಮ್ 2026 9ನೇ ಆವೃತ್ತಿಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಲಿದೆ? ನೋಡಿ, ಇಂಡಿಯಾ ಫಾರ್ಮ್ 2026 9ನೇ ಆವೃತ್ತಿಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಲಿದೆ ಅಂತ ನೇರವಾಗಿ ನಿಮಗೆ ಕ್ವಶನ್ ಕೇಳ್ತಾರೆ. ಈ ಕ್ವಶನ್ ಕೇಳಿದಾಗ ನೀವೇನು ಇದಾಗಬಾರ್ದು ಸ್ನೇಹಿತರೆ. ಬೆಂಗಳೂರು, ಹೈದರಾಬಾದು, ಚೆನ್ನೈ, ನವದೆಹಲಿ ಎಂಬುದು ಇಂಡಿಯಾ ಫಾರ್ಮ್ 2026 9ನೇ ಆವೃತ್ತಿ ಆಗಿರುತ್ತೆ ಸ್ನೇಹಿತರೆ. ಇದು ನವದೆಹಲಿ ನಡೆದಿರ್ತದೆ. ಓಕೆನಾ. 31ನೇ ಕ್ವಶನ್ ಅಂದರೆ 500 ಮೆಗಾವ್ಯಾಟ್ ತೇಲುವ ಸೌರ ಸ್ಥಾವರವನ್ನು ಯೋಜಿಸಲಾಗುತ್ತಿರುವ ಕರಿಬಾ ಅಣೆಕಟ್ಟು ಯಾವ ನದಿಯ ಮೇಲೆ ಕಂಡುಬರುತ್ತಿದೆ? ನೋಡಿ, 500 ಮೆಗಾವ್ಯಾಟ್ ತೇಲುವ ಸೌರ ಸ್ಥಾವರವನ್ನು ಯೋಜಿಸಲಾಗುತ್ತಿರುವ ಕರಿಬಾ ಅಣೆಕಟ್ಟು. ನೋಡಿ, ಇಂಥ ಅಣೆಕಟ್ಟುಗಳ ಬಗ್ಗೆ ಸಹ ನಿಮಗೆ ನೆನಪಿಡಬೇಕು. ಯಾಕಂದರೆ ಕರಿಬಾ ಅಣೆಕಟ್ಟು ಯಾವ ನದಿಯ ಮೇಲೆ ಕಂಡುಬರುತ್ತಿದೆ? ಜಾಂಬೇಜಿಯಾ ನದಿಯ ಮೇಲೆ ಕಂಡುಬರುವ ಕರಿಬಾ ಅಣೆಕಟ್ಟು ಅಂತ ಅಂದರೆ ಇದು ಸಹ ಭಾಳ ಇಂಪಾರ್ಟೆಂಟು. ಕರಿಬಾ ಅಣೆಕಟ್ಟು ಜಾಂಬೇಜಿ ನದಿಗೆ ಕಂಡುಬರುವ ಒಂದು ಅಣೆಕಟ್ಟು ಅಂತ ಹೇಳಬಹುದು. ನೀವು ನೋಡ್ಬೋದು, ವಲಸೆ ಪ್ರಭೇದಗಳ ಕಾಡು ಪ್ರಾಣಿಗಳ ಸಂರಕ್ಷಣೆ ಕುರಿತು ಸಮಾವೇಶ CMS ಯಾವ ಸಂಸ್ಥೆಯಡಿಯಲ್ಲಿ ಪರಿಸರ ಒಪ್ಪಂದವಾಗಿದೆ ಅಂತ ನಿಮಗೆ ನೇರವಾಗಿ ಕ್ವಶನ್ ಅಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP-ನ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP-ನ, ವಿಶ್ವ ಬ್ಯಾಂಕ್ UN ಮತ್ತು ವಿಶ್ವಸಂಸ್ಥೆ ಶೈಕ್ಷಣಿಕ UNESCO ಅಂತ ಕೇಳಿದ್ರೆ ಅಂದರೆ ಇಲ್ಲಿ ನೇರವಾದ ಅಂದರೆ ವಲಸೆ ಪ್ರಭೇದಗಳ ಕಾಡು ಪ್ರಾಣಿಗಳ ಸಂರಕ್ಷಣೆ ಕುರಿತು CMS ಯಾವ ಸಂಸ್ಥೆಯಡಿಯಲ್ಲಿ ಪರಿಸರ ಒಪ್ಪಂದ ಕಾರ್ಯಗೊಂಡಿದೆ? ಇಲ್ಲಿ ನೋಡಿ, ಪರಿಸರ ಅಂತಿದೆ ಸ್ನೇಹಿತರೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಸಹ ನೀವು ಟ್ರಿಕ್ಸ್ ಯೂಸ್ ಮಾಡ್ಬೋದು. ಈ ಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಮುಖಾಂತರ ಏನು ಮಾಡ್ತಾರಪ್ಪ ಅಂದರೆ ಈ ಕಾರ್ಯಕ್ರಮ ವಲಸೆ ಪ್ರಭೇದಗಳ ಕಾಡು ಪ್ರಾಣಿಗಳ ಸಂರಕ್ಷಣೆ ಕುರಿತು ಸಮಾವೇಶ ನಡೆಸ್ತಾ UNEP ಅಂತ ಹೇಳ್ತೀವಿ ಅಂದರೆ UNEP ಅಂದ್ರೇನು, UNDP ಅಂದ್ರೇನು, UN ಅಂದ್ರೇನು, ಮತ್ತು ರೀತಿ UNESCO ಅಂದ್ರೇನು, UNESCO ಬಗ್ಗೆ ಸಹ ನೀವು ಗೊತ್ತಿರಬೇಕು ಸ್ನೇಹಿತರೆ. ಯಾವ ವರ್ಷದ ಸ್ಥಾಪನೆ ಆಗಿತ್ತು, ಇದರ ಕೇಂದ್ರ ಕಚೇರಿಯಲ್ಲಿದೆ, ಇದರ ಉದ್ದೇಶ ಏನು ಮಾಡ್ತದೆ ಅಂತ ಸಹ ನಿಮಗೂ ಗೊತ್ತಿರಬೇಕು ಅಂತ ಹೇಳ್ತೀನಿ. ಓಕೆನಾ. ಅದೇ ರೀತಿ ಶೂನ್ಯ ತ್ಯಾಜ್ಯದ ಕಡೆಗೆ 20 ನಗರಗಳು ಎಂಬ ಉದ್ಘಾಟನಾ ಉಪಕ್ರಮದಲ್ಲಿ ಯಾವ ನಗರವನ್ನು ಸೇರಿಸಲಾಗಿದೆ? ನೋಡಿ, ಶೂನ್ಯ ತ್ಯಾಜ್ಯದ ಕಡೆ 20 ನಗರಗಳು ಎಂಬ ಉದ್ಘಾಟನಾ ಉಪಕ್ರಮದಲ್ಲಿ ಯಾವ ನಗರವನ್ನು ಸೇರಿಸಲಾಗಿದೆ ಅಂದರೆ ಪುಣೆ ಮತ್ತು ಮಹಾರಾಷ್ಟ್ರ ನಗರಗಳನ್ನು ಸೇರಿಸಲಾಗಿದೆ. ನೋಡಿ, ಶೂನ್ಯ ತ್ಯಾಜ್ಯದ ಕಡೆ 20 ನಗರಗಳು ಎಂಬ ಉದ್ಘಾಟನಾ ಉಪಕ್ರಮದಲ್ಲಿ ಯಾವ ನಗರವನ್ನು ಸೇರಿಸಲಾಗಿದೆ ಅಂದರೆ ಪುಣೆ ಮತ್ತು ಮಹಾರಾಷ್ಟ್ರ ಅಂತ ಹೇಳ್ತೀವಿ ಸ್ನೇಹಿತರೆ. ಇದನ್ನು ನಾವು ಭಾಳ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಅಂತ ಹೇಳ್ತೀನಿ. ಯಾಕಂದರೆ ಇತ್ತೀಚೆಗೆ ಇವರು ಏನು ಮಾಡ್ತಾರಪ್ಪ ಅಂದರೆ ಪ್ರಚಲಿತ ಘಟನೆಗೆ ಭಾಳ ಒಂದು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಶೂನ್ಯ ತ್ಯಾಜ್ಯದ ಕಡೆಗೆ 20 ನಗರಗಳ ಉದ್ಘಾಟನಾ ಉಪಕ್ರಮದಲ್ಲಿ ಯಾವ ನಗರವನ್ನು ಸೇರಿಸಲಾಗಿದೆ ಅಂದರೆ ಪುಣೆ ಮತ್ತು ಮಹಾರಾಷ್ಟ್ರ ಅಂತ. ಸಾರಿ ಸ್ನೇಹಿತರೆ, ಇಲ್ಲಿ ಶೂನ್ಯ ತ್ಯಾಜ್ಯದ ಕಡೆಗೆ 20 ನಗರಗಳ ಎಂಬ ಉದ್ಘಾಟನಾ ಉಪಕ್ರಮದಲ್ಲಿ ಯಾವ ನಗರ ಸೇರಿಸಲಾಗಿದೆ? ವರ್ಕಲ್ ಮತ್ತು ಕೇರಳ ಸೇರಿಸಲಾಗಿದೆ. ನೋಡಿ, ವರ್ಕಲ್ ಕೇರಳ ಸೇರಿಸಲಾಗಿದೆ. ಶೂನ್ಯ ತ್ಯಾಜ್ಯದ ಕಡೆಗೆ 20 ನಗರಗಳ ಎಂಬ ಉದ್ಘಾಟನಾ ಉಪಕ್ರಮದಲ್ಲಿ ಯಾವ ನಗರವನ್ನು ಸೇರಿಸಲಾಗಿದೆ? ವರ್ಕಲ ಮತ್ತು ಕೇರಳವನ್ನು ಸೇರಿಸಲಾಗಿದೆ ಅಂತ ಹೇಳಬಹುದು. ಓಕೆ, ಇಲ್ಲಿ ನೋಡಬಹುದು.
ಓಕೆ. ಅಗ್ರೆ ಜಲತಗಾರಮಿ ವಿರೋಧಿ ಯುದ್ಧನೌಕೆಯ ಆಳವಿಲ್ಲದ ನೀರಿನ ನೌಕೆಯನ್ನು ಯಾವ ಹಡಗುಕಟ್ಟೆಯ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲು ನಿರ್ಮಿಸಿದೆ ಅಂತ ಹೇಳಬಹುದು. ಇಲ್ಲಿ ನೋಡಿ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಏನು ಮಾಡಿದಾರಪ್ಪ ಅಂದರೆ ಇದರ ಬಗ್ಗೆಯಾಗಿ ಹೆಚ್ಚಾಗಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ ಅಂದರೆ ಅಗ್ರೆ ಜಲತಗಾರಮಿ ವಿರೋಧಿ ಯುದ್ಧನೌಕೆಯ ಆಳವಿಲ್ಲದ ನೀರಿನ ನೌಕೆಯನ್ನು ಹಡಗುಕಟ್ಟೆಯ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ನಿರ್ಮಿಸಲಾಗಿದೆ ಅಂತ ಹೇಳಬಹುದು. ನವೇಗಾಂವ್ ನಾಗ್ಜರಿಯ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಇಲ್ಲಿ ನವೇಗಾಂವ್ ಎಂಬುದು ಮಹಾರಾಷ್ಟ್ರದಲ್ಲಿ ಕಂಡುಬರುವ ಒಂದು ಹುಲಿ ಅಭಯಾರಣ್ಯ ಆಗಿದೆ ಸ್ನೇಹಿತರೆ. ಇದು ಸಹ ಭಾಳ ಇಂಪಾರ್ಟೆಂಟು. ಯಾವ್ಯಾವ ರಾಜ್ಯದಲ್ಲಿ ಹುಲಿ ಸಂರಕ್ಷಣಾ ಸ್ಥಾನಗಳಿದ್ದಾವೆ ನೀವು ಏನು ಮಾಡಪ್ಪ ಅಂದರೆ ಪಟ್ಟಿ ಮಾಡ್ಕೊಳ್ಳಿ. ಆ ಪಟ್ಟಿ ಮಾಡ್ಕೊಂಡು ಏನು ಮಾಡಪ್ಪ ಅಂದರೆ ನೀವು ಇದೀಗ ನೋಡಿ, ಬಂಡೀಪುರ ಎಲ್ಲಿ ಬರ್ತದ ಅಂತ ಕೇಳ್ತಾರೆ, ನಾಗರಹೊಳೆ ಎಲ್ಲಿ ಬರ್ತದೆ ಅಂತ ಕೇಳ್ತಾರೆ, ಅದೇ ರೀತಿ ಭದ್ರಾ ಹುಲಿ ಸಂರಕ್ಷಣಾ ಅದು ಎಲ್ಲಿ ಬರ್ತದೆ ಕೇಳ್ತಾರೆ, ಕಾಳಿ ಅಂತ ಕೇಳ್ತಾರೆ ಸಹಿತ, ಅಗ್ನಾಶಿನಿ ಅಥವಾ ಕಾಳಿ ಅಂತ ಕೇಳ್ತೀವಿ. ಈ ರೀತಿ ನೀವು ಬಂದಾಗ ಏನು ಮಾಡಕ್ಕಪ್ಪ ಅಂದರೆ ಟಪ್ ಅಂತ ಹೇಳಕ್ಕೆ ನಿಮಗೆ ಬಂದಿರಬೇಕಂತ ಹೇಳಿದ್ದೀನಿ. ಓಕೆನಾ. ವಿಮಾ ವಲಯಕ್ಕೆ ಭಾರತೀಯ ಲೆಕ್ಕಪತ್ರ ಮಾನದಂಡವನ್ನು ಯಾವ ಸಂಸ್ಥೆ ಪರಿಚಯಿಸಿದೆ ಅಂತ ನೇರವಾಗಿ ಕೇಳಿದರೆ ಸ್ನೇಹಿತರೆ, ಭಾರತ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡಿರಪ್ಪ ಅಂದರೆ ವಿಮಾ ವಲಯಕ್ಕೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಯಾವ ಸಂಸ್ಥೆ ಪರಿಚಯಿಸಿದೆ ಅಂದರೆ ಭಾರತ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಈ ಕೆಳಕಂಡ ಹೇಳಿಕೆಗಳನ್ನು ಯಾವುದನ್ನು ಪ್ರಬಲವಾಗಿ ಮತ್ತು ಯಾವ ಹೇಳಿಕೆ ದುರ್ಬಲವಾಗಿ ಸರಿಯಾದ ಆಯ್ಕೆಯನ್ನು ಆರಿಸಿ. ನೋಡಿ, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಬಗ್ಗೆ ಇವತ್ತಿನ ಪ್ರಚಲಿತ ಅಥವಾ ಪೇಪರ್ ಕಟ್ಟಿಂಗ್ಸ್ ನೋಡ್ಬೋದು. ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಪ್ರಬಲವಾಗಿ ಮತ್ತು ಯಾವ ಹೇಳಿಕೆ ದುರ್ಬಲವಾಗಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದರೆ, ದೇಶದಲ್ಲಿ ಭತ್ತ ಮತ್ತು ಗೋಧಿ ಪ್ರಮುಖ ಆಹಾರ ಬೆಳೆಗಳಾಗಿವೆ. ಎರಡನೇದು, ಚೀನಾ ಮತ್ತು ಭಾರತಗಳು ಪ್ರಮುಖ ಭತ್ತ ಉತ್ಪಾದಿಸುವ ದೇಶಗಳಾಗಿದ್ದು ಪ್ರಪಂಚದ ಭತ್ತ ಒಟ್ಟು ಉತ್ಪಾದನೆಯಲ್ಲಿ ಶೇಕಡಾ 90% ಭಾಗವನ್ನು ಪೂರೈಸುತ್ತವೆ. ಇಲ್ಲಿ ನೋಡಿ ಏನು ಮಾಡಿದಾರಪ್ಪ ಅಂದರೆ ಈ ರೀತಿ ಕ್ವಶನ್ ಬಂದಾಗ ನಾವು ಏನಪ್ಪ ಅಂದರೆ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಹೇಳಿಕೆ ರೂಪದಲ್ಲಿ ಹೇಳಿಕೆ ಒಂದು ದುರ್ಬಲವಾಗಿದೆ ಮತ್ತು ಹೇಳಿಕೆ ಎರಡನೇ ಪ್ರಬಲವಾಗಿದೆ. ನೋಡಿ, ಏಷ್ಯಾದಲ್ಲಿ ಭತ್ತ ಮತ್ತು ಗೋಧಿ ಪ್ರಮುಖ ಆಹಾರ ಬೆಳೆಗಳಾಗಿದೆ ಎಂಬುದು ಇದೊಂದು ದುರ್ಬಲವಾದ ಕ್ವಶನ್ ಆಗಿದೆ ಸ್ನೇಹಿತರೆ. ಅಂದರೆ ಕಡಿಮೆ ಅವಲಂಬಿಸಿರ್ತಾವೆ, ಅಂದರೆ ಬೇರೆ ಬೇರೆ ದೇಶಗಳು ಸಹ ಬೆಳೀತಾವಂತೆ. ಬೇರೆ ಅಂದರೆ ಬೇರೆ ಕಡೆ ಸಹ ಏಷ್ಯಾದಲ್ಲಿದೆ ಮತ್ತು ಬೇರೆ ಕಡೆ ಸಹ ಬೆಳೆಯಬಹುದು ಅಂತ ಅಂದು ಹೇಳಲಾಗಿದೆ. ಚೀನಾ ಮತ್ತು ಭಾರತ ಪ್ರಮುಖ ಭತ್ತ ಉತ್ಪಾದಿಸುವ ದೇಶಗಳಾಗಿದ್ದು ನೋಡಿ, ಪ್ರಮುಖವಾದ ಪ್ರಪಂಚದ ಭತ್ತ ಒಟ್ಟು ಉತ್ಪಾದನೆಯಲ್ಲಿ ಶೇಕಡಾ 90% ಭಾಗ ಭಾರತ ಮತ್ತು ಚೀನಾವನ್ನು ಅವಲಂಬಿಸಿದೆ ಅಂತ ಹೇಳ್ಬೋದು. ಅದಕ್ಕಾಗಿ ಇಲ್ಲಿ ಎರಡನೇ ಹೇಳಿಕೆ ಸರಿಯಾಗಿದೆ. ನೋಡಿ, ಈ ರೀತಿ ಕ್ವಶನ್ ಬಂದಾಗ ನೀವು ಏನಪ್ಪ ಅಂದರೆ ಎರಡು ಹೇಳಿಕೆ ಸರಿ ಇರ್ತಂತ ಇದಾಗ್ತದೆ. ಅಲ್ಲಿ ಒಂದನೇ ಹೇಳಿಕೆ ದುರ್ಬಲವಾಗಿದೆ, ಎರಡನೇ ಹೇಳಿಕೆ ಪ್ರಬಲವಾಗಿದೆ ಅಂತ ಹೇಳೋದು. ಈ ಕೆಳಕಂಡಗಳಲ್ಲಿ ಯಾವುದು ಪ್ರಮುಖ ಸ್ವಾಭಾವಿಕ ರಬ್ಬರ್ ಉತ್ಪಾದಿಸುವ ದೇಶವಾಗಿದೆ ಅಂತ ಹೇಳಬಹುದು. ಯಾವುದು ಒಂದು ಸ್ವಾಭಾವಿಕ ಅಂದರೆ ಈ ಕೆಳಕಂಡಗಳಲ್ಲಿ ಯಾವುದು ಪ್ರಮುಖವಾಗಿ ಸ್ವಾಭಾವಿಕ ರಬ್ಬರನ್ನು ಉತ್ಪಾದಿಸುವ ದೇಶವಾಗಿದೆ ಅಂತೆ ನೋಡು. ಇಂಡೋನೇಷ್ಯಾ, ಮಲೇಷ್ಯಾ, ಥೈಲ್ಯಾಂಡ್ ಮೇಲಿನ ಎಲ್ಲವೂ ಸರಿಯಾಗಿದೆ. ಇಲ್ಲಿ ನೋಡಿ, ಮೇಲಿನ ಎಲ್ಲ ಹೇಳಿಕೆಗಳು ಏನಪ್ಪ ಅಂದರೆ ಸರಿಯಾಗಿದೆ. ಇಂಡೋನೇಷ್ಯಾ ಸಹ ಸ್ವಾಭಾವಿಕ ರಬ್ಬರನ್ನು ಉತ್ಪಾದಿಸುವ ದೇಶವಾಗಿದೆ. ಮಲೇಷ್ಯಾ ಸಹ ರಬ್ಬರನ್ನು ಉತ್ಪಾದಿಸುವ ದೇಶವಾಗಿದೆ. ಥೈಲ್ಯಾಂಡ್ ಸಹ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನವುಗಳಲ್ಲಿ ಯಾವ ಪ್ರಮುಖ ಚಹಾ ಉತ್ಪಾದಿಸುವ ದೇಶಗಳಾಗಿವೆ ಅಂತ ನೇರವಾಗಿ ಕ್ವಶನ್ ಕೇಳಿದರೆ ಸ್ನೇಹಿತರೆ, ಮುಂದಿನವುಗಳಲ್ಲಿ ಯಾವುವು ಪ್ರಮುಖ ಚಹಾ ಉತ್ಪಾದಿಸುವ ದೇಶಗಳಾಗಿದೆ ಅಂತ ಕೇಳಿದರೆ ಚೀನಾ, ಇಂಡೋನೇಷ್ಯಾ, ಮಲೇಷಿಯಾ, ಭಾರತ, ಥೈಲ್ಯಾಂಡ್ ಅಂತ ಕೇಳಿದರೆ ಆಯ್ಕೆಗಳು 1 ಮತ್ತು 3. ಆಯ್ಕೆಗಳು ಎರಡನೇದು 1, 3, 4. ಆಯ್ಕೆ 3 ಸಿ 1, 2, 3. ಡಿ 1, 2, 3, 4 ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ಸಹ ಎಲ್ಲ ದೇಶಗಳಂದರೆ ಏನಪ್ಪ ಅಂದರೆ ಪ್ರಮುಖವಾಗಿ ಚಹಾ ಉತ್ಪಾದಿಸುವ ದೇಶಗಳಾಗಿವೆ ಸ್ನೇಹಿತರೆ. ಇಂಡೋನೇಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ಎಲ್ಲ ದೇಶಗಳೇನಪ್ಪ ಅಂದರೆ ಚಹಾವನ್ನು ಉತ್ಪಾದಿಸುವ ಪ್ರಮುಖ ದೇಶಗಳಾಗಿವೆ ಅಂತ ಹೇಳಬಹುದು. ಭಾರತವು ಪ್ರಪಂಚದ ಎಷ್ಟನೆಯ ಪ್ರಮುಖ ಕಬ್ಬು ಉತ್ಪಾದಿಸುವ ದೇಶವಾಗಿದೆ ಅಂತ ಹೇಳಿದರೆ ಇಲ್ಲಿ ಭಾರತ ನೋಡಿ, ಭಾರತ ಪ್ರಪಂಚದ ಎಷ್ಟನೇ ಪ್ರಮುಖ ಕಬ್ಬು ಉತ್ಪಾದಿಸುವ ದೇಶವಾಗಿದೆ ಅಂತ ಈ ರೀತಿ ಕ್ವಶನ್ ಬಂದಾಗ 1ನೇ ದೇಶನ, 2ನೇ ದೇಶನ, 3ನೇ ದೇಶನ, 4ನೇ ದೇಶ ಅಂತ ಹೇಳಿದಾಗ ಭಾರತ 2ನೇ ದೇಶ ಆಗಿದೆ ಸ್ನೇಹಿತರೆ. ಭೂಮಿಯನ್ನು ಹೀಗೆಂದು ಸಹ ಕರೆಯಲಾಗುತ್ತಿವೆ: ಜೀವಂತ ಗ್ರಹಣ, ವಿಶಿಷ್ಟ ಗ್ರಹ, ನೀಲಿಗ್ರಹಣ, ಜಲವೃತ್ತ ಗ್ರಹಣ. ಮೇಲಿನ ಎಲ್ಲವೂ ಸಹ ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ. ಯಾಕಂದರೆ ಭೂಮಿ ಹಲವಾರು ಹೆಸರುಗಳಿಂದ ಕರಿತೀವಿ. ಓಕೆನಾ. ಭೂಮಿಗೆ ಏನು ಮಾಡ್ತೀವಿ ಅಂತಂದರೆ ಹಲವಾರು ಹೆಸರುಗಳಿಂದ ಸಹ ನಾವು ಏನು ಮಾಡ್ತೀವಿ, ಕರಿತಾ ಇರ್ತೀವಿ. ಓಕೆ.
ಈ ಕೆಳಗೆ ನೋಡಿ ಯಾವುದು ತಪ್ಪಾಗಿದೆ ನೋಡಿ, ಈ ಕೆಳಗೆ ನೋಡಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ರೆ ಸ್ನೇಹಿತರೆ ಇತ್ತೀಚೆಗೆ KE ಇದೇ ರೀತಿ ಕ್ವಶನ್ ಕೇಳ್ತಿದ್ದಾರೆ. ಯಾವ್ದು ತಪ್ಪಾಗಿದೆ, ಯಾವ್ದು ಸರಿಯಾಗಿದೆ, ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಎಷ್ಟು ಹೇಳಿಕೆಗಳು ತಪ್ಪಾಗಿವೆ, ಇದರಲ್ಲಿ ಯಾವ ಹೇಳಿಕೆ ಜೋಡಿಯಾಗಿಲ್ಲ, ಯಾವ ಹೇಳಿಕೆ ಸರಿಯಾಗಿಲ್ಲ, ಈ ರೀತಿ ಕೇಳಿದಾಗ ಸಹ ನೀವು ಭಾಳ ಇಂಪಾರ್ಟೆಂಟ್ ಅದ. ಇದೇ ರೀತಿ ಕ್ವಶನ್ಗಳು ನೀವು ಸಹ ಕ್ರಿಯೇಟ್ ಮಾಡಬೇಕು ಸ್ನೇಹಿತರೆ. ಸೂರ್ಯನ ಪರಿವಾರದಲ್ಲಿ ಭೂಮಿ 5ನೇ ದೊಡ್ಡ ಗ್ರಹವಾಗಿದೆ ನೋಡಿ. ಎರಡನೇದು, ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಹೇಳಬಹುದು, ಮೇಲಿನ ಎಲ್ಲವೂ ತಪ್ಪಾಗಿದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸೂರ್ಯನ ಪರಿವಾರದಲ್ಲಿ ಭೂಮಿ 3ನೇ ದೊಡ್ಡ ಉಪಗ್ರಹವಾಗಿದೆ ಸ್ನೇಹಿತರೆ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ, ಇದು ತಪ್ಪಾಗಿದೆ ಸ್ನೇಹಿತರೆ. ಮತ್ತು ಸೂರ್ಯನಿಗಿಂತ ಚಿಕ್ಕದಾಗಿದೆ ಎಂಬುದು ತಪ್ಪಾದ ಅಂತ ಹೇಳಿಕೆಯಾಗಿದೆ. ಮೇಲಿನ ಎಲ್ಲ ಯಾವುದೂ ಅಲ್ಲ ಸ್ನೇಹಿತರೆ, ಅದಕ್ಕಾಗಿ ತಪ್ಪಾದ ಅಂತ ಹೇಳಿಕೆ ಅಂತ ಹೇಳ್ತೀವಿ. ಮುಂದಿನಗಳಲ್ಲಿ ಯಾವುದು ಸರಿಯಾಗಿದೆ ನೋಡಿ, ಯಾವುದು ತಪ್ಪಾಗಿದೆ ಅಂತ ಕೇಳಿದನು. ಈಗ ಏನು ಮಾಡಿದನಪ್ಪ ಅಂದರೆ ಯಾವುದು ಸರಿಯಾಗಿದೆ ಅಂತ ಕೇಳಿದೆ ನೋಡಿ. ಮುಂದಿನಗಳಲ್ಲಿ ಯಾವುದು ಸರಿಯಾಗಿದೆ, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ 510 ದಶಲಕ್ಷ ಚದರ ಕಿಲೋಮೀಟರ್ ಆಗಿದ್ದು 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಅಂದರೆ 70.78% ಕ್ಷೇತ್ರ ನೀರಿನಿಂದ ಆವರಿಸಿದೆ. ಎರಡನೇ ಹೇಳಿಕೆ 149 ದಶಲಕ್ಷ ಚದರ ಕಿಲೋಮೀಟರ್ನ ನಷ್ಟು ಕ್ಷೇತ್ರ 29.22% ಭೂಭಾಗದಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಭೂಮಿಯ ಆಕಾರವು ಜಿಯಾಂಡ ಅಥವಾ ಭೂಮಕಾರವಾಗಿ ಕರೆಯಲಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. 1, 3 ಮತ್ತು ಸರಿಯಾಗಿದೆ, 2 ಮತ್ತು 3 ಸರಿಯಾಗಿದೆ, 1, 2, 3 ಸರಿ, ಮೇಲೆ ಯಾವುದೂ ಅಲ್ಲ ಅಂತ ಹೇಳಿದರೆ ಇಲ್ಲಿ ಹೇಳಿಕೆ 3ನೇ ಸ್ನೇಹಿತರೆ 3 ಹೇಳಿಕೆಗಳು ಸರಿಯಾಗಿವೆ. ಈ ರೀತಿ ಕ್ವಶನ್ಗಳು ನೀವೇನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ಭೂಮಿ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ದಶಲಕ್ಷದಲ್ಲಿ ಕೇಳಿದಾಗ 510 ದಶಲಕ್ಷ ಚದರ ಕಿಲೋಮೀಟರ್ಗಳಾಗಿದ್ದು ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಏನಪ್ಪ ಅಂದರೆ ನೀರಿನಿಂದ ಕೂಡಿದೆ ನೋಡಿ. ಇದು ಸಹ ಇಂಪಾರ್ಟೆಂಟ್. 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ನೀರಿನಿಂದ ಆವರಿಸಿದೆ ಅಂತ ಹೇಳ್ತೀವಿ. 70% ಕೇಳಿದಾಗ 70.78%, ದಶಲಕ್ಷ ಕೇಳಿದಾಗ 361 ದಶಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ. ಅದೇ ರೀತಿ 149 ದಶಲಕ್ಷ ಕಿಲೋಮೀಟರ್ ಅಷ್ಟು ಭೂಭಾಗದಿಂದ ಕೂಡಿದೆ ಸ್ನೇಹಿತರೆ. 149 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಭೂಕ್ಷೇತ್ರದಿಂದ ಭೂಭಾಗದಿಂದ ಕೂಡಿದೆ ಅಂತ ಹೇಳ್ಬೋದು. ಇಲ್ಲಿ ಪರ್ಸೆಂಟೇಜ್ ಕೇಳಿದಾಗ 29 ಅಕ್ಯುರೇಟ್ ಪರ್ಸೆಂಟೇಜ್ ಅಂದರೆ 29.22% ಭೂಭಾಗದಿಂದ ಕೂಡಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಭೂಮಿಯ ಮೇಲೆ ನೀರಿನ ಅಂಶ ಅಂದರೆ 71% ಅಂತೀವಿ, ಆದರೆ 70.78% ಇದು ಆಪ್ಷನ್ಸ್ ಇದ್ದರೆ ಇದು ಹಾಕಬೇಕು ಸ್ನೇಹಿತರೆ. ಯಾಕಂದರೆ ನಿಯರೆಸ್ಟ್ ಅಂತ ಹೇಳ್ತೀವಿ. ನಿಯರೆಸ್ಟ್ ಅಂದರೆ ಕರೆಕ್ಟ್ ಆನ್ಸರ್ ಅಂದರೆ 70.78%. ಒಂದು ವೇಳೆ 71 ಇದ್ದರೆ 71 ಹಾಕಿ, 70.78 ಇಲ್ಲ ಆದಾಗ 71 ಹಾಕಬೇಕು. 70.78 ಇದ್ದಾಗ 70.78 ಹಾಕಲೇಬೇಕು. ಓಕೆನಾ. ಭೂಮಿಯ ಆಕಾರ ಜಿಯಾಂಡ ಆಕಾರದಲ್ಲಿ ಕಂಡುಬರ್ತದೆ ಅಂತ ಆಲ್ರೆಡಿ ಹೇಳಲಾಗಿದೆ. ಹಲವಾರು ಕಂಡು ಬರ್ತದೆ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಉದ್ಯೋಗಗಳ ಒಂದು ನೇಮಕಾತಿಗೆ ನಡೆಯಲಿದೆ ಅಂತ ಹೇಳ್ತೀನಿ. ಅದಕ್ಕಾಗಿ ಎಲ್ಲರೂ ನಮ್ಮ ಚಾನಲ್ನ ಫಾಲೋಅಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ಓಕೆ, ಧನ್ಯವಾದಗಳು.